ಮಧ್ವನವಮಿ ನಿಮಿತ್ತ ಇವತ್ತು ನೀವೆಲ್ಲ ಸಂತರು ಉತ್ಸವವನ್ನ ಆಚರಣೆ ಮಾಡ್ತಾ ಇರೋದು, ಪೂಜೆಯನ್ನ ಮಾಡಿದ್ದು ಬಹಳ ಶ್ರೇಷ್ಠವಾದ ಪುಣ್ಯವನ್ನ ಕೊಡುವಂತಹ ಕಾರ್ಯ. ಸಮಸ್ತವಾದಂತಹ ಸಾಧಕ ವರ್ಗಕ್ಕೆ ನೀಡಿದಂತಹ ಸಂದೇಶ ಅಂದ್ರೆ, ಒಂದು, ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇಹೇ ವಿಷ್ಣೋರ್ಗೃಹತ್ವಾದ್ ಭೂತೇಷು ದಯಾ ಕಾರ್ಯ ವಿಜಾನತ. ಮೊದಲನೆಯ ಮಾತು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಆದೇಶ ನೀಡಿದ್ದಾರೆ. ಎರಡನೆಯ ಮಾತನ್ನ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಆದೇಶ ನೀಡಿದ್ದಾರೆ. ಇವುಗಳ ಅಭಿಪ್ರಾಯ, ನಾವೆಲ್ಲ ಯಾವ ದೇಶದಲ್ಲಿ ಬದುಕುತ್ತೇವೆ ಆ ದೇಶದ ಸರ್ಕಾರಕ್ಕೆ ನಾನಾ ತರಹದ ಟ್ಯಾಕ್ಸ್ಗಳನ್ನು ಕೊಡುವುದು ಅನಿವಾರ್ಯ. ರೋಡಿನಲ್ಲಿ ಓಡಾಡುವುದಕ್ಕೆ, ಮನೆ ಕಟ್ಟಿಕೊಂಡದ್ದಕ್ಕೆ, ಹಣ ಸಂಪಾದನೆ ಮಾಡಿದ್ದಕ್ಕೆ ಎಲ್ಲದಕ್ಕೂ ಟ್ಯಾಕ್ಸ್ಗಳನ್ನು ನಾವು ಕಟ್ಟುವುದು ಅನಿವಾರ್ಯವಾಗಿದೆ. ನಾನಾ ತರಹದ ಟ್ಯಾಕ್ಸ್ಗಳನ್ನು ನಾವು ಸರ್ಕಾರಕ್ಕೆ ಕೊಡುವುದಾದರೆ ಎಲ್ಲವನ್ನೂ ಕೊಟ್ಟಂತಹ ದೇವರಿಗೆ ನಾವೇನು ಟ್ಯಾಕ್ಸ್ ಕೊಡೋದು? ನಾವು ಕುಡಿಯುವ ನೀರು ದೇವರು ಕೊಟ್ಟದ್ದಲ್ವೇ? ನಾವು ತಿನ್ನುವಂತಹ ಆಹಾರ ದೇವರು ಸೃಷ್ಟಿ ಮಾಡಿದ್ದಲ್ಲ? ನಾವು ನಡೆದಾಡುವಂತಹ ನೆಲ, ರೋಡು ಮಾಡಿದವರು ಸರ್ಕಾರದವರು ಆಗಬಹುದು, ಆದರೆ ನೆಲ ಮಾಡಿದವರು ಸರ್ಕಾರದವರಲ್ಲ, ದೇವರು ಮಾಡಿದ್ದಲ್ವೇ? ದೇವರಿಗೆ ಎಂಥದ್ದು ನಾವು ಕೊಡ್ತೇವೆ? ಯಾವ ತರಹದ ಟ್ಯಾಕ್ಸ್ ಅನ್ನು ಪರಮಾತ್ಮನಿಗೆ ನಾವು ಸಲ್ಲಿಸುವುದಿಲ್ಲ. ನಮ್ಮ ದೇಹವನ್ನೇ ದೇವರು ಕೊಟ್ಟಿದ್ದಾನೆ. ಇವತ್ತು ಸರ್ಕಾರ ಎಲ್ಲದಕ್ಕೂ ಟ್ಯಾಕ್ಸ್ ಮಾಡಿದರೂ ಕೂಡ ಬಾಡಿ ಟ್ಯಾಕ್ಸ್ ಅಂತ ಮಾಡಿಲ್ಲ. ಯಾಕೆಂದ್ರೆ ಬಾಡಿ ಮೇಲೆ ಅವರ ಅಧಿಕಾರ ಇಲ್ಲ. ದೇ ಹ್ಯಾವ್ ನಾಟ್ ಕ್ರಿಯೇಟೆಡ್ ದ ಬಾಡಿ. ಆದರೆ ಬಾಡಿಯನ್ನು ನಿರ್ಮಾಣ ಮಾಡಿದ ದೇವರಿಗೆ ನಾವು ಬಾಡಿ ಟ್ಯಾಕ್ಸ್ ಕೊಡಲೇಬೇಕು. ಯಾವ್ಯಾವುದನ್ನು ನಾವು ಉಪಯೋಗಿಸ್ತೇವೆ, whichever is used by us, for all those articles we must have to pay tax to the Almighty. ಹೀಗಾಗಿ ಆ ಭಗವಂತನಿಗೆ ಟ್ಯಾಕ್ಸ್ ಕೊಡುವುದು ಅನಿವಾರ್ಯ. ಅದು ಯಾವುದು? ಹೇಗೆ? ನಾವು ಕೊಡುವಂತಹ ಯಾವುದರಿಂದ ಪರಮಾತ್ಮನಿಗೆ ಸಂತೋಷವಾದೀತು? ಕೃಷ್ಣ ಪರಮಾತ್ಮ ಬಹಳ ಸೂಚ್ಯವಾದ ಮಾತುಗಳಲ್ಲಿ ತಿಳಿಸಿದ, ಅದನ್ನು ಶ್ರೀಮದ್ ಆಚಾರ್ಯರು ಬಿಚ್ಚಿಟ್ಟು ನಮಗೆ ಅನುಗ್ರಹ ಮಾಡಿದ್ದಾರೆ. ಕೃಷ್ಣ ಹೇಳಿದ, ಆರು ವೃಕ್ಷೋರ್ ಮುನೇರಿ ಯೋಗಂ ಕರ್ಮಕಾರಣ ಮುಚ್ಯತೆ. ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯದ ಪ್ರಾರಂಭದ ಶ್ಲೋಕ. ಯಾವ ಸಾಧಕ 6 ವೃಕ್ಷೋ ಸಾಧನೆಯ ಸೋಪಾನಗಳನ್ನು ಏರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ಆ ವ್ಯಕ್ತಿ ತನ್ನ ಜೀವನದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ ಅನಿವಾರ್ಯವಾದಂತಹ ಕಾಣಿಕೆ ಅಂದರೆ ಕರ್ಮ. ಏನದು ಕರ್ಮ? ಗೊತ್ತಿಲ್ಲ ನಮಗೆ. ಶ್ರೀಮದಾಚಾರ್ಯರು ಹೇಳಿದ್ದಾರೆ, ಕರ್ಮ ಅಂತನ್ನೋ ಕಡೆಗೆ ಸ್ವಲ್ಪ ಡೆಫಿನೇಷನ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಕರ್ಮ ಇದನ್ನು ಡಿವೈಡ್ ಮಾಡಿದಾಗ ಕರ್ಮ, ಕರ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಟ್ಯಾಕ್ಸ್ ಅಂತ ಅರ್ಥ. ಮ ಎಂಬ ಧಾತು, ಈ ರೂಟ್, ಇದು ನಾಲೆಜ್ ಅನ್ನೋ ಅರ್ಥವನ್ನ ಹೇಳಿಕೊಡ್ತದೆ. ಮಾ ಜ್ಞಾನೇ. ಕರ್ಮ ಅನ್ನೋ ಶಬ್ದಕ್ಕೆ ಕೂಡಿಸಿ ನಾವು ಅರ್ಥವನ್ನು ತಿಳಿದುಕೊಳ್ಳಬೇಕಾದರೆ thing which is known as tax, it is called as karma. ಹಾಗಾದ್ರೆ ಕರ್ಮ ಅಂದ್ರೆ ಯಾವುದನ್ನು ನಾವು ಟ್ಯಾಕ್ಸ್ ಅಂತ ಹೇಳ್ತೇವೋ ಅದನ್ನೇ ಕರ್ಮ ಅಂತ ಕರೆಯಬಹುದು. ಅದು ಯಾವುದು ಅಂದ್ರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ. ಕಷ್ಟದಲ್ಲಿದ್ದ ನಾನಾ ತರಹದ ಜನರಿಗೆ ಅವರಿಗಿದ್ದ ಕೊರತೆಗಳನ್ನು ಪೂರೈಸುವುದಕ್ಕಾಗಿ ಮಾಡುವ ಸೇವೆಯೇ ದೇವರಿಗೆ ನಾವು ಕೊಡತಕ್ಕಂತಹ ಕರ. ದೇವರಿಗೆ ನಾವಿನ್ನೇನು ಕೊಟ್ಟು ಸಂತೋಷ ಪಡಿಸಬೇಕಾದದ್ದಿಲ್ಲ. ಅವನು ನಿತ್ಯ ತೃಪ್ತ. ನಿತ್ಯ ತೃಪ್ತನಾದ ಭಗವಂತನಿಗೆ ಏನು ಕೊಟ್ಟು ನಾವು ಸಂತೋಷ ಪಡಿಸಲು ಸಾಧ್ಯವಾದೀತು? ಯಾವುದನ್ನೂ ಕೊಡಲು ಸಮರ್ಥನಲ್ಲ ನಾನು. ಗುರುಭುಂಕ್ಷ ಕರ್ಮ ನಿಜಂ ನಿಯತ. ಹಾಗಾದ್ರೆ ಕೆಲವರ ಭಾವನೆ ಉಂಟು, ನಾನು ಮಾಡಿದ್ದೇ ಕರ್ಮ, ಮನಸ್ಸಿಗೆ ಬಂದಂತೆ ನಾನು ಇರ್ತೇನೆ. ಕರ್ಮ ಮಾಡದೆ ಯಾವ ಮನುಷ್ಯ ಇರ್ತಾನೆ? ನಾವೆಲ್ಲ ಕರ್ಮ ಮಾಡ್ತಾನೆ ಇದ್ದೀವಿ.
ಇರ್ತೀವಿಲ್ಲ, ಒಂದಿಲ್ಲ ಒಂದು ಕೆಲಸವನ್ನ ಮಾಡ್ತಾನೆ ಇರ್ತೇವೆ. ಹಾಗಾದ್ರೆ ನಮಗೆ ಮೋಕ್ಷ ಸಿಗಬಹುದೇ? ಶ್ರೀಮದಾಚಾರ್ಯರಂತಾರೆ, ನಿಜಂ ನಿಯತಂ ಕರ್ಮ. ನೋಡಪ್ಪ, ಯಾವ ಆಫೀಸಿನೊಳಗೆ ನೀನು ಕೆಲಸ ಮಾಡ್ತಾ ಇದ್ದಿ, ಆಫೀಸಿನಲ್ಲಿರ್ತಕ್ಕಂತಹ ಆಫೀಸರ್ ಹೇಗೆ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ, ನಿನಗೆ ಸ್ಯಾಲ್ರಿ ಕೊಡತಕ್ಕಂತಹ ವ್ಯಕ್ತಿ ಯಾವ ತರಹದ ನಿಯಮಗಳನ್ನ ಪಾಲನೆ ಮಾಡ್ತಾ ನೀನು ಕೆಲಸ ಮಾಡಿದ್ರೆ ನಿನಗೆ ಸಂಬಳ ಕೊಡಬೇಕು ಅಂತಾನೆ, ಹಾಗೆ ನೀನು ಕೆಲಸ ಮಾಡಬೇಕೇ ಹೊರತು ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಕೆಲಸ ಮಾಡ್ತೇನೆ. ನನ್ನ ಆಫೀಸಿನೊಳಗೆ ಏನು ನಿಯಮ ಇದೆ, ಸರಿಯಾಗಿ ಆನ್ ಡಾಟ್ 9 ಗಂಟೆಗೆ ನಾನು ಆಫೀಸಿಗೆ ರೀಚ್ ಆಗಬೇಕು ಅಂತಿದೆ, ನನಗಾಗುವುದಿಲ್ಲ. ನಾನು ಸಾಯಂಕಾಲ 5 ಗಂಟೆಗೆ ಬರ್ತೇನೆ, ನನಗೆ ಮತ್ತೆ ಮನೆಗೆ ಬಂದು 6 ಗಂಟೆಗೆ ಟಿವಿ ನೋಡ್ಬೇಕಾಗತ್ತೆ, ನಾನು 6 ಗಂಟೆಗೆ ವಾಪಸ್ ಆಗ್ತೇನೆ. ನನಗೆ ಸ್ಯಾಲ್ರಿ ಕೊಡ್ರಿ ಅಂದ್ರೆ, ನಿನ್ನ ಮನೆಯಲ್ಲಿ ಯಾರಾದ್ರೂ ಹೆಂಡ್ರು ಮಕ್ಕಳು ನಿನಗೆ ಸ್ಯಾಲ್ರಿ ಕೊಡ್ತಾ ಇದ್ರೆ ಇಸುಗಳಪ್ಪ, ಆಫೀಸಿಗೆ ಬಂದು ನಮಗೂ ತೊಂದರೆ ಕೊಟ್ಟು ನೀನು ತೊಂದರೆ ಪಡೆಯಬೇಡ ಅಂತ ಅವತ್ತೇ ಅವನನ್ನ ಹೊರಗೆ ಹಾಕ್ತಾನೆ. ಹಾಗಾದ್ರೆ ಎಲ್ಲಿ ನಾನು ಇದ್ದೇನೆ ಅವರಿಗೆ ಬೇಕಾದಂತೆ ನಾನು ನಡೆದುಕೊಳ್ಬೇಕು. ಯಾರಿಂದ ನನಗೆ ಕೆಲಸ ಆಗಬೇಕಾಗಿದೆ, ಯಾರಿಂದ ನನ್ನ ಹೊಟ್ಟೆ ತುಂಬಬೇಕಾಗಿದೆ, ಅವರಿಗೆ ಬೇಕಾದಂತೆ ನಾನು ನಡೆಯಬೇಕೇ ಹೊರತು ನನಗೆ ಬೇಕಾದಂತೆ ಅವರು ನಿಯಮಗಳನ್ನು ತಿದ್ದಿಕೊಳ್ಳಲಿ ಇದ್ರೆ ಸಾಧ್ಯ ಇಲ್ಲ. ಹಾಗೆ ನಾವೆಲ್ಲ ಭಗವಂತನ ಆಫೀಸಿನೊಳಗಿದ್ದೇವೆ. ಇದು ಭಗವಂತನ ಮನೆ, ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ಸೃಷ್ಟಿ ಇದು. ಇಂತಹ ಭಗವಂತನ ಸೃಷ್ಟಿಯಲ್ಲಿ ನಾವೆಲ್ಲ ಬದುಕಿದಾಗ ಆ ಪರಮಾತ್ಮನಿಗೆ ಬೇಕಾದಂತೆ ನಾವು ಬದುಕಬೇಕೇ ಹೊರತು ನಮ್ಮದೇ ಆದ ನಿಯಮಗಳನ್ನು ನಾವು ಮಾಡಿಕೊಂಡು ನಾವು ಮಾಡಿದಂತೆ ಮಾಡ್ತೇವೆ, ನೀನು ಮಾತ್ರ ನನಗೆ ಫಲ ಕೊಡುವಂತೆ ದೇವರು ಕೊಡುವುದು. ನೀವೆಲ್ಲ ಏಕಾದಶಿಯ ಉಪವಾಸವನ್ನ ಮಾಡಿದ್ದೀರಿ, ನಿನ್ನೆ ಉಪವಾಸವನ್ನ ಮಾಡಿ ಇವತ್ತು ದ್ವಾದಶಿಯ ಪಾಲನೆಗಾಗಿ ನೀವು ಕಾಯ್ತಾ ಇದ್ದೀರಿ. ಇದು ಸಣ್ಣ ಮಾತಲ್ಲ. ಶ್ರೀಮದ್ ಆಚಾರ್ಯರು ಏಕಾದಶಿಯ ಉಪವಾಸದ ಬಗ್ಗೆ ಬಹಳ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಸಾವಿರ ವ್ರತಗಳನ್ನ ಮಾಡದಿದ್ದರೂ ಏಕಾದಶಿಯನ್ನ ಮಾಡಿದರೆ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ಏಕಾದಶಿ ವ್ರತ ಒಂದು ಬಿಟ್ಟು ನೀವು ಇನ್ನೆಷ್ಟು ದಾನ ಮಾಡಿದರು, ಧರ್ಮ ಮಾಡಿದರು, ದಕ್ಷಿಣೆ ಕೊಟ್ಟರು, ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡಿದರು, ದೇವರು ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಇವುಗಳೆಲ್ಲ ದೇವರು ಮಾಡಬೇಕು ಅಂತ ಹೇಳಿದ್ದಾನಲ್ಲ, ಅವುಗಳನ್ನು ನಾವು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ದೇವರು ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ನಿಯತ ಕರ್ಮ ಅಂತ ಕರೀತಾರೆ. ಕುರುಭುಂಶ ಕರ್ಮ ನಿಜ ನಿಯತಂ ಹರಿಪಾದ ವಿನಮ್ರ ಧಿಯಾಸತ. ದೇವರು ಮಾಡುವ ಕಾರ್ಯವನ್ನ ನಾನು ಮಾಡುತ್ತೇನೆ ಅಂತನ್ನುವ ಅಹಂಕಾರದಿಂದ ನೀನು ಮಾಡಿದರೆ ಅದರಿಂದ ಪರಮಾತ್ಮ ಒಲಿಯುವುದಿಲ್ಲ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾನೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ. ನಿನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ತೆಗೆದುಹಾಕಿ, ನಾನು ಚಿಕ್ಕವ, ನನ್ನಿಂದ ಏನಾಗೋದಿಲ್ಲ, ನಾನು ಬಹಳ ಸಣ್ಣ ಮನುಷ್ಯ ಎಂಬಂತಹ ಮಾನಸಿಕವಾದ ದೌರ್ಬಲ್ಯವನ್ನ ಕಿತ್ತೆಸೆ. ನನ್ನಲ್ಲಿ ಅಪಾರವಾದ ಶಕ್ತಿಯನ್ನು ದೇವರು ತುಂಬಿದ್ದಾರೆ. ನಾನು ಚೇತನ, ನಾನು ಜೀವ, ಜಡ ಪದಾರ್ಥದಂತೆ ಅಲ್ಲ. ನಾನು ಜಡ ಪದಾರ್ಥದಲ್ಲಿಯೇ ಶಕ್ತಿಯನ್ನು ದೇವರು ತುಂಬಿದ್ದಾನೆ. ನನ್ನಲ್ಲಿ ಏನು ಕಡಿಮೆ ಮಾಡಿದ್ದಾನೆ ದೇವರು? ದೇವರು ಕೊಟ್ಟ ಶಕ್ತಿಯನ್ನು ನಾನು ಬಳಸಿದರೆ ನನ್ನಿಂದ ಏನಾದರೂ ಆಗಬಹುದು ಎಂಬ ನಂಬಿಕೆ ನಿನಗೆ ಬಹಳ ಮುಖ್ಯ. ಈ ತರಹದ ದೃಢವಾದ ವಿಶ್ವಾಸ ನಿಮ್ಮೆಲ್ಲರಲ್ಲಿ ಇರಲಿ. ನೀವ್ಯಾರೂ ಚಿಕ್ಕವರಲ್ಲ, ನೀವೆಲ್ಲ ಆ ಚೇತನರಿಗೂ ಚೈತನ್ಯವನ್ನು ತುಂಬುವ, ನಿತ್ಯ ವಸ್ತುಗಳಿಗೂ ನಿತ್ಯತೆಯನ್ನು ಕೊಡುವ, ನಿತ್ಯೋ ನಿತ್ಯ ಚೇತನಶ್ಚೇತನಾನಾಂ ಅಂತಹ ಭಗವಂತನ ಮಕ್ಕಳು ನೀವೆಲ್ಲ. ಆ ಪರಮಾತ್ಮ ತುಂಬಿದ ಚೈತನ್ಯ ನಿಮ್ಮಲ್ಲಿ ಯಾವಾಗಲೂ ಇದೆ. ಹೇಳಿ, ಎದ್ದೇಳಿ, ಯಾವಾಗಲೂ ಕಾರ್ಯದಲ್ಲಿ ತತ್ಪರರಾಗಿರಿ. ನಾನು ಚಿಕ್ಕವ ಎಂಬ ಭಾವನೆಯಿಂದ ಎಂದಿಗೂ ಹತಾಶರಾಗಬೇಡಿ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕಳಕಳಿಯಿಂದ ತಮ್ಮೆಲ್ಲ ಭಕ್ತರನ್ನ ಪ್ರೀತಿಯಿಂದ ಬೆನ್ನು ಸವರಿಸಿ ತಲೆಯ ಮೇಲೆ ಕೈಯಾಡಿಸಿ ಹೇಳುವಂತಹ ಉಪದೇಶ. ಸ್ವಲ್ಪ ಶ್ಲೋಕವನ್ನು ಹೇಳಿ ನಿಲ್ಲಿಸಿದಾಗ ಅಲ್ಲಿ ಕುಳಿತಂತಹ ನೀವೆಲ್ಲ ಆ ಶ್ಲೋಕವನ್ನ ಅನ್ನಬೇಕು. ಮತ್ತೆ ನಾನು ಮುಂದುವರಿಸ್ತೇನೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ.
ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ದೇವರು ನನ್ನ ಸ್ವಾಮಿ, ಇಡೀ ಜಗತ್ತಿನ ಸ್ವಾಮಿಯಾಗಿದ್ದಾನೆ ಎಂಬ ಅನುಸಂಧಾನವನ್ನು ಸದಾ ಕಾಲದಲ್ಲಿ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಈ ಎರಡು ಸ್ಮರಣೆಯೊಂದಿಗೆ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ನೀ ಅದಕ್ಕೆ ಕೂತಾಗ ಎಷ್ಟು ಅಂದು ಕೇಳಿಸ್ತದೆ, ಸ್ಪೀಕರ್ ಇಟ್ಕೊಂಡಾಗ